ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ಈ ಸಿನಿಮಾ ಸರಸ್ವತಿಯಲ್ಲಿ ನಿಮ್ಮ ರಘುರಾಮ್ ಬಂದಾಯಿತು. ಸತೀಶ್ ಸರ್ ಅವರ ಸರಣಿಯನ್ನು ಮುಂದುವರಿಸೋಕ್ಕೆ ಸಿದ್ಧವಾಗಾಯಿತು. ಸತೀಶ್ ಸರ್ ನೆನ್ನೆ ಮಾತಾಡಿದ್ರು, ಅವ್ರ ಕಾರ್ಯಕ್ರಮ ನೋಡ್ತಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. 2 ಫೋಟೋ ಕೂಡ ಕಳಿಸಿದ್ದಾರೆ. ಅದರಲ್ಲಿ ಒಂದು ಸತೀಶ್ ಸರ್ ಅವರ ತಂದೆ ತಾಯಿ ಜೊತೆಗಿರುವಂಥ ಒಂದು ಫೋಟೋ, ಮತ್ತೊಂದು ಅವರ ಇಡೀ ಕುಟುಂಬ. ಅದರಲ್ಲಿ ಸತೀಶ್ ಸರ್ ಇಲ್ಲ, ಅದು ಬಿಟ್ಟು ಮಿಕ್ತವ್ರು ಎಲ್ಲರೂ ಆ ಫೋಟೋದಲ್ಲಿದ್ದಾರೆ. ಅದನ್ನು ಇವಾಗ ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ವಿಷಯ ಅವರು ಹೇಳಿದ್ರು, ಅಂದರೆ ಕ್ರಿಸ್ತ ಕಲಾ ಕೇಂದ್ರದಲ್ಲಿ ಡಾಕ್ಟರ್ ಹನಿ ಕೇಬ್ರಿಲ್ ಅಂತ ಅವರು ರೇಡಿಯೋ ಸಿಲೋನ್ ರೇಡಿಯೋಗೆ ಡ್ರಾಮಾಗಳು ಮಾಡ್ತಿದ್ರಂತೆ. ಅದರಲ್ಲಿ 500ಕ್ಕೂ ಹೆಚ್ಚು ಪ್ರದರ್ಶನದಲ್ಲಿ ಸತೀಶ್ ಅವರು ಪಾಲ್ಗೊಂಡಿದ್ದರು. ಇದೊಂದು ವಿಷಯ ಅವ್ರು ನನಗೆ ಜ್ಞಾಪಿಸಿದ್ರು ಹೇಳೋದಕ್ಕೆ. ಸೊ ಅದೊಂದು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ಆ್ಯಂಡ್ ಈಗ ಅದೇ ಕಣ್ಣು ಚಿತ್ರಕ್ಕೆ ಸತೀಶ್ ಅವರು ಆಯ್ಕೆಯಾದ ವಿಧಾನ. ಅದೇ ಕಣ್ಣು ಅನ್ನೋದು ಮೂಲವಾಗಿ ಅದೇ ಕಣ್ಗಳ್ ಅನ್ನೋ ಒಂದು ಡ್ರಾಮಾ. ಅದನ್ನು ತಮಿಳಿನ ದೊಡ್ಡ ಬರಹಗಾರರು ಶ್ರೀ ವಾಲಿ ಅವರು ರಚಿಸಿದಂಥ ಡ್ರಾಮಾ. ಅದು ತಮಿಳುನಾಡಿನ ದೂರದರ್ಶನಲ್ಲಿ ಆ ಡ್ರಾಮಾ ಪ್ರಸಾರ ಆಗಿತ್ತು. ಆ ಡ್ರಾಮಾದಲ್ಲಿ ಸತೀಶ್ ಸರ್ ಅವರು ಮಗನ ಪಾತ್ರ, ಇದರಲ್ಲಿ ಅಣ್ಣವರು ಅಪ್ಪ ಮಗ 2 ಕ್ಯಾರೆಕ್ಟರ್ ಮಾಡಿದಾರಲ್ಲ, ಒರಿಜಿನಲ್ ಆ ಪ್ಲೇನಲ್ಲಿ ತಂದೆ ಪಾತ್ರನ ಅಲ್ಲಿನ ಒಬ್ಬ ಪ್ರಸಿದ್ಧ ಕಲಾವಿದರು VS ರಾಘವನ್ ಅನ್ನೋರು ಮಾಡಿದ್ರೆ, ಅವರ ಮಗನ ಪಾತ್ರನ ಸತೀಶ್ ಅವ್ರು ಮಾಡಿದರು. ಅಲ್ಲಿ ಸತೀಶ್ ಅವ್ರು ಮಾಡಿದ್ದ ಪಾತ್ರವನ್ನು, ಇನ್ಸ್ಪೆಕ್ಟರ್ ಪಾತ್ರವನ್ನು ಪಿ ಶಿವರಾಮನ್ ಅವರು ಸತೀಶ್ ಅವ್ರು ನಿರ್ವಹಿಸಿದಂಥ ಆ ಪಾತ್ರನ ತಮಿಳು ಡ್ರಾಮಾದಲ್ಲಿ ನಿರ್ವಹಿಸಿದರು. ಇದನ್ನು ನಮ್ಮ ಸತೀಶ್ ಸರು ನಿರ್ದೇಶಕ ಶ್ರೀ ದತ್ತರಾಜು ಅವ್ರಿಗೆ ತೋರಿಸ್ತಾರೆ. ದತ್ತು ಸರ್ಗೆ ನಮ್ಮ ಚಿ ಉದಯಶಂಕರ್ ಸರ್ ಅವರ ಬ್ರದರು ತುಂಬ ಈ ಡ್ರಾಮಾ ಇಷ್ಟ ಆಗುತ್ತೆ. ಇದನ್ನು ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವ್ರಿಗೆ ಈ ಅದೇ ಕಣ್ಣು ಪಾತ್ರ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ಪಿಕ್ಚರ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗುತ್ತೆ. ಪಾರ್ವತಮ್ಮನವರು ಸತೀಶ್ ಸರ್ಗೆ ಒಂದು ಸತಿ ಹೇಳಿದ್ರಂತ, ಏನಪ್ಪ ನಮ್ಮ ಯಜಮಾನ್ರಿಗೆ ಯಾವುದೋ ಡ್ರಾಮಾ ಹೇಳಿದಿ ಅಂತೆಲ್ಲ, ತುಂಬ ಪಾತ್ರ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ. ಸರಿ, ಆವಾಗ ವಾದಿರಾಜ್ ಅವರು ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅನ್ನೋದು, ಅವ್ರಿಗೆ ಡೇಟ್ ಕೊಡೋದು ಅನ್ನೋದೊಂದು ಡಿಸೈಡ್ ಆಗುತ್ತೆ. ಎಲ್ಲ ಫಿಕ್ಸ್ ಆಗುತ್ತೆ. ಆದರೆ ಸತೀಶ್ ಸರ್ಗೆ ಪಾತ್ರ ಇಲ್ಲ. ಯಾಕೆ ಅಂತಂದರೆ ಅದೇ ಕಣ್ಣು ಚಿತ್ರದಲ್ಲಿ ಅಣ್ಣವರು ಡಬಲ್ ಆ್ಯಕ್ಟಿಂಗು. ಮೂಲ ತಮಿಳ್ ಡ್ರಾಮಾದಲ್ಲಿ ಆ ಮಗನ ಪಾತ್ರ ಯಾವುದು ನಿರ್ವಹಿಸ್ತಾ ಇದ್ರು ಅದನ್ನು ಸತೀಶ್ ಅವ್ರು ನಿರ್ವಹಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸತೀಶ್ ಸರೇ ಹೋಗಿ ಅಣ್ಣವ್ರ ಹತ್ರ ಕೇಳ್ಕೊತಾರಂತೆ, ಸರ್ ನಾನು ಇನ್ಸ್ಪೆಕ್ಟ್ರ್ ಪಾತ್ರ ಮಾಡಲಾ, ಯಾಕೆಂದರೆ ನಾಟಕದಲ್ಲಿ ಅವ್ರು ಅಭಿನಯಿಸಿದ್ರಿಂದ ನಾನು ಇನ್ಸ್ಪೆಕ್ಟ್ರ್ ಪಾತ್ರ ಮಾಡಲಾ ಅಂತ. ಅಣ್ಣವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೇನಕ್ಕೆ ಅಂದರೆ, ಒಂದು ಆ ಫಾದರ್ ಕ್ಯಾರೆಕ್ಟ್ರು ನೀವು ಅದೇ ಕಣ್ಣು ಚಿತ್ರ ನೋಡಿದರೆ ಗೊತ್ತಾಗುತ್ತೆ, ಒಂದು ಸ್ಮಾಲ್ ಟಿಂಜ್ ಆಫ್ ನೆಗೆಟಿವ್ ಶೇಡ್ ಬರೋ ಅಂಥ ಸಾಧ್ಯತೆ ಇತ್ತು. ಎಲ್ಲೋ ಅದು ಅಣ್ಣವರ ಅವತ್ತಿನ ಆ ಇಮೇಜ್ಗೆ ಯಾವುದೇ ರೀತಿಯಲ್ಲೂ ಅವ್ರ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು, ಧಕ್ಕೆ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಅಣ್ಣವರು ದ್ವಿಪಾತ್ರದಲ್ಲಿ ಅಭಿನಯಿಸಕ್ಕೆ ಹೋಗ್ತಾರೆ. ಆಗ ಸತೀಶ್ ಸರ್ ಹೋಗಿ ಅಣ್ಣವ್ರ ಹತ್ರ ಕೇಳ್ಕೊಂಡಾಗ ನೀವೇ ಮಾಡಿ ಅಂತ ಅಣ್ಣವರು ಬೆಂತಟ್ಟಿ ಉತ್ತೇಜನ ಕೊಡ್ತಾರೆ. ಎಲ್ಲ ಫಿಕ್ಸ್ ಆಯಿತು. ಎಲ್ಲ ಫಿಕ್ಸ್ ಆಗಿ ಶೂಟಿಂಗ್ ಡೇಟ್ಗಳು, ಇನ್ನು ಶೂಟಿಂಗ್ ಇನ್ನು ಕೆಲವು ತಿಂಗಳುಗಳಿದೆ ಅನ್ಬೇಕಾದ್ರೆ ನಮ್ಮ ಸತೀಶ್ ಸರು ರಸ್ತೆ ರಾಜ ಅನ್ನೋ ಒಂದು ನಮ್ಮ ಶಂಕರಣ್ಣನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಫೈಟಿಂಗ್ ದೃಶ್ಯ, ಎಲ್ಲೋ ಒಂದು ಜಂಪ್ ಮಾಡೋ ಕಡೆ ಸತೀಶ್ ಸರ್ ಬೀಳ್ತಾರೆ. ಅವರ ಆ್ಯಂಕಲ್ಗೆ ಏಟ್ ಬೀಳುತ್ತೆ. ಸಣ್ಣ ಏಟ್ ಇರ್ಬೋದು ಅಂತ ಅವ್ರನ್ನ ಅವತ್ತಿನ ಬೆಂಗಳೂರಿನ ನಮ್ಮ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಕರ್ಕೊಂಬಂದು ತೋರಿಸಿದ್ರೆ ಕಂಪ್ಲೀಟ್ ಆ್ಯಂಕಲ್ ಇಂಜುರಿ ಆಗೋಗಿದೆ. ಕಂಪ್ಲೀಟ್. ಅವರು ಡಾಕ್ಟರ್ಸ್ ನೋಡಿ ಚೆಕ್ ಮಾಡಿ, ಇಲ್ಲ ಇದು ಆಪ್ರೇಷನ್ ಮಾಡಲೇಬೇಕು, ಆಪ್ರೇಷನ್ ಮಾಡಿದ್ರೆ ಮಾತ್ರ ಇದು ಸರಿಯಾಗಕ್ಕಾಗುತ್ತೆ, ಇಲ್ಲ ಪ್ಲಾಸ್ಟ್ರಲ್ಲಿ ಇದು ಹೆಂಗೆ ಕೂರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ಸಿನಿಮಾ ಶೂಟಿಂಗ್ ಇದೆ. ಆ ಪ್ರೊಡಕ್ಷನ್ ಟೀಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ರೆ, ನಮ್ಮ ಮನೆಯಲ್ಲಿ ಆಪ್ರೇಷನ್ ಆಗೋವರೆಗೂ ದಯವಿಟ್ಟು ಯಾರಿಗೂ ಈ ವಿಚಾರನ ಹೇಳೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಪ್ಯಾನಿಕ್ ಆಗ್ತಾರೆ ಅಂತ. ಆಗ ನಮ್ಮ ಸತೀಶ್ ಸರ್ ಆ ಡಾಕ್ಟ್ರುಗಳ ಹತ್ರ ಕೇಳಿದ್ದು ಮೊದಲನೇ ಪ್ರಶ್ನೆನೇ, ಆಪ್ರೇಷನ್ ಮಾಡಿದ್ರೆ ನಾನು ಇನ್ನೊಂದು 6 ವಾರದಲ್ಲಿ ಬುಲೆಟ್ ಓಡಿಸ್ಬೋದಾ, ಯಾಕೆಂದ್ರೆ ನನ್ನ ಸಿನಿಮಾ ಇದೆ, ಪಾತ್ರ ಇದೆ. ನೋಡಿ, ಕಲಾವಿದನಿಗೆ ಅಲ್ಲಿರೋ ಡಾಕ್ಟ್ರುಗಳಿಗೆ ಆಶ್ಚರ್ಯ ಆಗಿದೆ. ಏನ್ರಿ ಇದು ತುಂಬ ಜನ ಯಾರೂ ಈ ಥರದನ್ನೆಲ್ಲ ಮಾಡಲ್ಲ, ನಿಮ್ಗೆ ಧೈರ್ಯ ಜಾಸ್ತಿ ಅಂತ. ಸೊ ಅದಾದಮೇಲೆ ಸಂಜೆ ಮನೇಲಿ ಹೇಳಿದ್ದಾರೆ, ಮನೆಯವರೆಲ್ಲ ಬಂದಿದ್ದಾರೆ, ಯಾಕೆ ಹೇಳಲಿಲ್ಲ, ಇದೆಲ್ಲ ಮಾಮೂಲಿ ಚರ್ಚೆಗಳಾಗಿದೆ. ಆಮೇಲೆ ಅವತ್ತು ರಾತ್ರಿನೂ ಸತೀಶ್ ಸರ್ ಭಾವ ಇರ್ತೀನಿ ಅಂತ ಹೇಳಿದಾಗ, ಇಲ್ಲ ಬೇಡ, ನೀವು ಆರಾಮಾಗಿ ಹೋಗಿ ನಾಳೆ ಬೆಳಗ್ಗೆ ಬನ್ನಿ, ನನಗೆ ಹೆಂಗಿದ್ರು ನಿದ್ದೆ ಬರುತ್ತೆ, ಮಲಗ್ತೀನಿ ಅಂತ. ಅವರೊಬ್ಬರೇ ವಾರ್ಡಲ್ಲಿದ್ದಾರೆ, ಸ್ಪೆಷಲ್ ವಾರ್ಡಲ್ಲಿ ಸತೀಶ್ ಸರ್ ಇದ್ದಿದ್ದು. ಸರ್ಜರಿ ಮುಗಿದಾದ್ಮೇಲೆ ಸತೀಶ್ ಸರ್ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ದಾರೆ. ಸಡನ್ನಾಗಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸ್ವಲ್ಪ ಮೆಷರ್ಮೆಂಟು ಅದು ಇದು ತೊಗೋಬೇಕು ಅಂದ್ರಂತೆ. ಏನಂತ ನೋಡಿದ್ರೆ ಕ್ಲಚಸ್ಗೆ, ಯಾಕೆಂದರೆ ಕಾಲಿಗೆ ಸ್ಟ್ರೈನ್ ಆಗಬಾರ್ದು, ಕ್ಲಚಸ್ ಬೇಕಾಗತ್ತೆ ಅಂತ ಅದನ್ನು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು
ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಟೈಮ್ನಲ್ಲೇ ನಮ್ಮ ವಿಷ್ಣುದಾದ ಜೊತೆಗೆ ಆ್ಯಕ್ಟ್ ಮಾಡಿದ ಇಂದಿನ ರಾಮಾಯಣ ಸಿನಿಮಾದಲ್ಲಿ ಸತೀಶ್ ಸರ್ ಅವರು ಅವರ ಪಾತ್ರದ ಡಬ್ಬಿಂಗ್ ಕೆಲಸ ಮುಗಿಸಿದ್ದಾರೆ. ಇದೇ ಕ್ಲಚಸ್ನ ಎತ್ಕೊಂಡು ರಸ್ತೆ ರಾಜ ಸಿನಿಮಾದ ಬ್ಯಾಲೆನ್ಸ್ ವರ್ಕ್ಗಳನ್ನ ಮುಗಿಸಿದ್ದಾರೆ. ಆವಾಗ ಇಂಡಸ್ಟ್ರಿನಲ್ಲಿ ಮಾತು ಸ್ಟಾರ್ಟ್ ಆಗೋಗಿದೆ, ಸತೀಶ್ ಕಾಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದೇ ಕಣ್ಣು ಸಿನಿಮಾದಲ್ಲಿ ಇನ್ನೂ ಅವಕಾಶ ಆಗೋದಿಲ್ಲ, ಗೊತ್ತಿಲ್ಲ ಅಷ್ಟೊತ್ತಿಗೆ ರಿಕವರಿ ಆಗ್ತಾರೆ, ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಅಣ್ಣವ್ರ ಸಿನಿಮಾ ಗೊತ್ತಲ್ಲ, ಸಿನಿಮಾದಲ್ಲಿ ನಿಮಗೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋದು ಅವತ್ತಿಂದ ಹಿಡಿದು ಇವತ್ತವರೆಗೂ ಒಂದು ವಾಡಿಕೆ. ಸತೀಶ್ ಸರ್ಗೆ ಎಲ್ಲೂ ಅವ್ರ ವಿಲ್ ಪವರ್ನ ಕಳ್ಕೊಂಡಿಲ್ಲ ಅಥವಾ ಅವರ ಒಂದು ಕಾನ್ಸಂಟ್ರೇಷನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ನಾನು ಬುಲ್ಲೆಟ್ ಓಡಿಸ್ಕೊಂಡು ಹೋಗಬೇಕು ಸೆಟ್ಗೆ ಅನ್ನೋದನ್ನು ಮನಸ್ಸಿನಲ್ಲಿ ಅವರು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ, ಅದ್ಭುತವಾಗಿ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ. ಸರಿ, ಈ ಟೈಮ್ನಲ್ಲಿ ಶೂಟಿಂಗ್ ಡೇಸ್ ಹತ್ರ ಬರ್ತಾರಾಗೇನೋ ಇವ್ರ ಕಾಲ್ ರೆಡಿ ಆಗುತ್ತೋ ಇಲ್ವೋ, ಏನು ಕತೆನೋ ಏನೋ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಎಮ್ ಡಿ ಸುಂದರ್ ಅವರು ರೈಟರು, ಅವರು ದತ್ತರಾಜು ಸರ್ಗೆ ನಿನ್ನ ಫ್ರೆಂಡ್ ಇರ್ಬೋದಪ್ಪ ಸತೀಶು, ನೋಡು ಸಿನಿಮಾ ಪ್ರಾಜೆಕ್ಟ್ ನಾಳೆ ಇದಾಗೋಗ್ಬಿಡ್ಬಾರ್ದು, ಒಂದು ಅಡ್ವೈಸ್ ಕೊಡ್ತಾರೆ, ಕನ್ಸರ್ನ್ ಟು ಸಿನಿಮಾ. ಇನ್ನೊಂದು ಕಡೆ ಕೆಲವು ವ್ಯಕ್ತಿಗಳು, ಆ ಹೆಸರುಗಳನ್ನ ಇಲ್ಲ ನಂಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಒಬ್ಬ ಪ್ರಭಾವಿ ವ್ಯಕ್ತಿಗಳೇ, ಈ ಸತೀಶ್ ಸರ್ ಅವರು ನಿರ್ವಹಿಸಿದ ಪಾತ್ರನ ಇನ್ನೊಬ್ಬ ಯಾರು ಒಬ್ಬ ನಾಯಕ ನಟ ಜನಪ್ರಿಯ, ಸತೀಶ್ ಸರ್ ಅವಾಗ ಅಪ್ಕಮಿಂಗ್ ಇನ್ನೂ ಸ್ಟ್ರಗ್ಲಿಂಗ್ ಆ್ಯಕ್ಟ್ರು, ಒಬ್ಬ ಹೆಸರಿರೋ ಅಂಥ ಒಬ್ಬ ಆ್ಯಕ್ಟ್ರ್ ಕೈನಲ್ಲಿ ಮಾಡಿಸಿದ್ರೆ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಆಗಿ ತುಂಬ ಅದ್ಭುತವಾಗಿರುತ್ತೆ ಅಂತ ಎಲ್ಲ ಲೆಕ್ಕಾಚಾರಗಳು ಹಾಕ್ಕೊಳ್ತಾರೆ. ಆಗ ಜೊತೆಗೆ ನಿಂತ ಏಕೈಕ ವ್ಯಕ್ತಿ ನಮ್ಮ ಕರ್ನಾಟಕದ ಕೊಯ್ನೂರು ವಜ್ರ, ಕರ್ನಾಟಕ ರತ್ನ, ವರನಟ ಶ್ರೀ ಡಾಕ್ಟರ್ ರಾಜ್ಕುಮಾರ್. ಯಾವುದೇ ಕಾರಣಕ್ಕೂ ಬೇರೆ ಆಪ್ಷನ್ ಇರಬಾರ್ದು, ಯಾಕೆಂತಂದರೆ ಈ ಚಿತ್ರ ಆಗ್ತಾ ಇರೋದೇ ಸತೀಶ್ ಅವರಿಂದ, ಅವರೇ ಈ ಪಾತ್ರ ಮಾಡಬೇಕು ಅಂತ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಅಣ್ಣವರು. ಯಾಕೆಂದರೆ ಸತೀಶ್ ಸರ್ ಪಾತ್ರ ಅಷ್ಟು ಚೆನ್ನಾಗಿ ತೆರೆ ಮೇಲೆ ಬರೋದಕ್ಕೂ ಅಣ್ಣವರ ಒಂದು ಕೊಡುಗೆ, ದತ್ತರಾಜ್ ಸರ್ ಅವರ ಒಂದು ಮಾರ್ಗದರ್ಶನನೇ ಸಹಾಯ ಅಂತ ಖಂಡಿತ ಅದಾಗಿದೆ ಅಂತ ನನ್ನ ಒಂದು ಭಾವನೆ. ಸರಿ, ಇದೆಲ್ಲ ಆಗುತ್ತೆ, ಇದೆಲ್ಲ ಮಾಡ್ತಾರಾ ಇಲ್ವಾ, ಇದೇ ಚರ್ಚೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸತೀಶ್ ಸರ್ ಹತ್ರ ಅವಾಗ ಸ್ಕೂಟ್ರ್ ಇತ್ತಂತೆ. ಆವಾಗ ಅವರು ಚೆನ್ನೈ ಒಬ್ಬರು ಗ್ಯಾರೇಜ್ ಫ್ರೆಂಡ್ ಹತ್ರ, ಗುರು ನನಗೆ ಬುಲ್ಲೆಟ್ ಬೇಕು, ಒಂದು ಅರ್ಧ ದಿವಸ ಬುಲ್ಲೆಟ್ ಕೊಡು ಅಂತ ಹೇಳಿ ಬುಲ್ಲೆಟ್ ತೊಗೊಂಡು AVM ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇದೆ. ಅಲ್ಲಿಗೆ ಟಕ 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 ಅಂತ ಬುಲ್ಲೆಟಲ್ಲಿ ನಮ್ಮ ಅದೇ ಕಣ್ಣು ಖ್ಯಾತಿಯ ಸತೀಶ್ ಅವರು ಸೂಪರಾಗಿ ಬುಲ್ಲೆಟಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗ್ತಾ ಇರೋಂಗೆ ಚಿತ್ರತಂಡದವ್ರಿಗೆಲ್ಲ ಕೆಲವ್ರಿಗೆ ಶಾಕ್ ಆಗಿದೆ, ಏನು ಹೆಂಗೆ ಬಂದ್ರಿ, ಯಾವ ಥರ ಬಂದ್ರಿ ಅಂತ. ಇಲ್ಲ, ಬುಲ್ಲೆಟಲ್ಲೇ ಬಂದೆ ಅಂತ ಹೇಳಿದಾಗ ಅಣ್ಣವ್ರಿಗೂ ತುಂಬ ಖುಷಿಯಾಗಿದೆ. ಹಾಗಾಗಿ ಅಂದಿನಿಂದ ಆವಾಗ ಅವ್ರಿಗೆ ಆ ಒಂದು ಸಿನಿಮಾದ ಪಾತ್ರ ಸಿಕ್ಕಿದ್ದು ನಮ್ಮೆಲ್ರಿಗೂ ಇವತ್ತಿಗೂ ಅಚ್ಚು ಹೊಡೆದಂತೆ ಇರೋ ಪಾತ್ರ. ಇನ್ಫ್ಯಾಕ್ಟ್ ಅವರು ಶೂಟ್ ಮಾಡಬೇಕಾದ್ರೆ ಅವ್ರ ಕಾಲು ಕಂಪ್ಲೀಟ್ ಸರಿ ಹೋಗಿರಲಿಲ್ವಂತೆ, ಲೆಗ್ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು, ಒಂಚೂರು ಪೇಯ್ನ್ ಇತ್ತಂತೆ. ಆದರೂ ಅದು ಯಾವುದೂ ಲೆಕ್ಕಿಸದೆ ಅವರು ಅಷ್ಟು ಅದ್ಭುತವಾಗಿ ಆ ಚಿತ್ರದಲ್ಲಿ ಅಭಿನಯಿಸಿದರು. ಇನ್ನು ವಾಲಿ ಅವರು, ನಾನಾಗಲೇ ತಿಳಿಸಿದೆ, ಈ ಮೂಲ ನಾಟಕನ ಬರೆದಂಥ ಒಬ್ಬ ಅದ್ಭುತವಾದ ತಮಿಳಿನ ಬರಹಗಾರರು. ಅವ್ರಿಗೆ ಅವಾಗೆಲ್ಲ ಹೇಗೆ ಅಂತಂದರೆ ನೋಡಿ, ಇವತ್ತು ಕೃತಿ ಚೌರ್ಯಗಳು ನಾವು ಯಾವುದೋ ಬರೆದಿದ್ದನ್ನೇ ತೆಗೆದು ತಾವು ಬರೆದಿರೋ ಥರ ಇವತ್ತಿನ ದಿವಸಗಳಲ್ಲಿ ಹಾಕ್ಕೊತಾರೆ. ಅಂಥ ದಿನಗಳಲ್ಲಿ ಮನಸ್ಸು ಪಟ್ಟಿದ್ರೆ ಯಾವುದೋ ತಮಿಳು ಸೀರಿಯಲಲ್ಲಿ ದೂರದರ್ಶನದಲ್ಲಿ ಬಂದಿದ್ದ ಡ್ರಾಮಾ ಒಂಚೂರು ಚೇಂಜ್ ಮಾಡಿಬಿಟ್ಟು ಇಲ್ಲಿ ನಮ್ಮದೇ ಕತೆ ನಮ್ಮದೇ ಇದು ಅಂತ ಮಾಡೋದಾಗಿತ್ತು. ಆದರೆ ವಾದಿರಾಜ್ ಸರ್ ಆಗಲಿ, ಅಣ್ಣವರ ಒಂದು ಚಿತ್ರಗಳಲ್ಲಾಗಲಿ ಒಂದು ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡಿದವರು ವಾಲಿಯವ್ರನ್ನ ಕರೆಸಿ ಒಳ್ಳೆ ಸಂಭಾವನೆ ಕೊಟ್ಟು ರೈಟ್ಸ್ ತೊಗೊಂಡು ಅಫಿಷಿಯಲ್ ಆಗಿ ಅವರು ಈ ಸಿನಿಮಾನ ಮಾಡಿದ್ದು. ಅದನ್ನು ವಾಲಿಯವರು ಯಾವಾಗಲೂ ನಮ್ಮ ಸತೀಶ್ ಸರ್ ಹತ್ರ ಹೇಳ್ತಿರಂತೆ, ತುಂಬ ಥ್ಯಾಂಕ್ಸ್ ಅಪ್ಪ, ನನಗೆ ಒಳ್ಳೆ ಪೇಮೆಂಟು ಕೊಡಿಸ್ದೆ, ನನಗೆ ಈ ಪಿಕ್ಚರ್ ಮಾಡಿಸ್ದೆ ಅಂತ. ಸೊ ಹೀಗಾಗಿ ಲೆಜೆಂಡ್ಗಳು ಸುಮ್ಮನೆ ಆಗ್ಬಿಡೋದಿಲ್ಲ, ಅಥವಾ ಅದ್ಭುತವಾದ ಕೆಲಸಗಳು ಹಾಗೆ ಹೀಗೆ ಆಗ್ಬಿಡೋಲ್ಲ. ಪ್ರತಿಯೊಂದು ಯಶಸ್ವಿ ವ್ಯಕ್ತಿಗಳ ವಿಚಾರಗಳ ಹಿಂದೆ ಒಂದು ನೋವು, ಒಂದು ಕತೆ ಇದ್ದೇ ಇರುತ್ತೆ. ಇದಾಗಿತ್ತು ಈ ಸಂಚಿಕೆ ಅದೇ ಕಣ್ಣು ಚಿತ್ರಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಸತೀಶ್ ಸರ್ ಅವರ ಸ್ವಾರಸ್ಯಕರವಾದ ವಿಷಯಗಳನ್ನ ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ. ಆ್ಯಂಡ್ ಇನ್ನೊಂದು ಸ್ನೇಹಿತರೆ, ನೀವೆಲ್ಲ ಕೇಳ್ತಾ ಇದ್ದೀರಾ ಸತೀಶ್ ಸರ್ ಈಗಿನ ಫೋಟೋ ತೋರಿಸಿದ, ಖಂಡಿತ ತೋರಿಸ್ತೀನಿ. ಆಮೇಲೆ ಅವ್ರು ನಿಮ್ಮೆಲ್ರಿಗೂ ಒಂದು ಸಂದೇಶನೂ ಕಳಿಸ್ತಾ ಇದ್ದಾರೆ. ಆ ಸಂದೇಶದ ಜೊತೆಗೆ ನಮ್ಮ ಸತೀಶ್ ಅವರು ಈಗ ಹೇಗಾಗಿದ್ದಾರೆ, ನೋಡೋದಕ್ಕೆ ಹೇಗೆ ಕಾಣ್ತಾರೆ ಅನ್ನೋ ಫೋಟೋನು ನಾನು ಮುಂದಿನ ಕಂತುಗಳಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ. ದಯಮಾಡಿ ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ನೀಡ್ತಾ ಇದ್ದರೆ ಇನ್ನಷ್ಟು ಈ ರೀತಿ ಪ್ರಯತ್ನಗಳನ್ನ ಮಾಡೋದಕ್ಕೆ ನನಗೆ ಸ್ಫೂರ್ತಿಯಾಗುತ್ತೆ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.